மேல்மருவத்தூர் அங்காள பரமேஸ்வரி தேவாலய மூலஸ்தானம் உள்ள போகிற மாதிரி இருந்தாங்க. அவங்க என்ன கூப்பிட்டு உள்ள போய் 1000 ರೂಪಾಯಿ கேட்பாங்க. ಬೇಕು ಎಲ್ಲ ಬರ್ದಿ ಆಮೇಲೆ ಗ್ರಿಲ್ಲಲ್ಲೆಲ್ಲ ದಾರ ಕಟ್ಟಿ ನಮ್ಮ ದೇವಸ್ಥಾನ ಹಿಂದೂಗಳು ದೇವಸ್ಥಾನನ ಎಷ್ಟು ಗಲೀಜ್ ಮಾಡ್ತಾರೆ. ಅದೇ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೀತೀರಾ ಈ ಥರ ಹೋಗಿ ಚರ್ಚು ಮಸೀದಿಯಲ್ಲಿ ನೋಡಿ. 7 ರಿಂದ 8 ಜನ ಪೂಜಾರಿಗಳು ಬರುವಂಥ ಭಕ್ತಾದಿಗಳನ್ನು ದೇವರ ಬಳಿಯೇ 1,000 2,000 ಅವರ ಹಣವನ್ನು ಸಂಗ್ರಹಿಸುತ್ತಾರೆ. ಪ್ಯಾಂಟು ಶರ್ಟು ಈ ಥರ ಯಾವುದರಲ್ಲೇ ಬಂದಿದ್ರು ಸಹ ಸೀದಾ ಗರ್ಭಗುಡಿ ಒಳಗಡೆ ಹೋಗ್ಬೋದು. ಬರುವ ಕಿಲೋಮೀಟರಿಂದ ಬಂದು ಇಲ್ಲೂ ಸತಃ ಸಾವಿರಾರು ರೂಪಾಯಿಗಳಲ್ಲಿ ಹಣವನ್ನು ನೀಡಬೇಕೆಂದರೆ ಈ ಕ್ಷೇತ್ರದಲ್ಲಿ ಅಮ್ಮನವರು ಭಾರಿ ಸತ್ಯವಾಗಿ ನೆಲೆಗೊಂಡು ದಯಮಾಡಿ ನಮ್ಮ ಕರ್ನಾಟಕದ ಜನತೆ ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ. ಯಾಕೆ ಎಂದರೆ ಇಲ್ಲಿ ನಾವು ಹೋದಾಗ ಕೇಳ್ಕೊಂಬಂದಿದ್ದಂಥ ಕೆಲಸ ನಮಗೆ ಮಾರನೆಗೇ ಆಗಿದೆ. ಅಮ್ಮ ಇಲ್ಲಿ ತುಂಬ ಪವರ್ಫುಲ್ಲಾಗಿದ್ದಾರೆ. ಆಮೇಲೆ ಅಲ್ಲಿನ ತಮಿಳ್ನಾಡು ಗೋರ್ಮೆಂಟು ಈ ದೇವಾಲಯವನ್ನು ವಹಿಸ್ಕೊಬೇಕು. ಏಕೆ ಅಂದರೆ ಅಲ್ಲಿನ ಸ್ವಚ್ಛತೆ ಹಾಗೂ ಅಲ್ಲಿನ ಭ್ರಷ್ಟಾಚಾರ ನಮ್ಮ ಕಣ್ಣಿಗೆ ಕಂಡಾದ್ದರಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನೀವು ವಹಿಸ್ಕೊಬೇಕು. ಶ್ರೀ ಮೇಲ್ಮರುವತ್ತೂರ್ ಅಂಗಾಳ ಪರಮೇಶ್ವರಿ ದೇವಾಲಯ. ಇಲ್ಲಿ ಊಹೆಗೂ ಮೀರಿದಷ್ಟು ಭಕ್ತಾದಿಗಳು ದಿನ ಬರುತ್ತಾರೆ. ಇಲ್ಲಿ ನಡೆಯುವ ಅಕ್ರಮ ದೇವರ ದರ್ಶನ ಹಾಗೂ ಟಿಕೆಟ್ ಎಂದು ಬ್ರೋಕರ್ಗಳು ಹೊರಗಡೆ ನಿಂತು ಹೋಗು ಬರುವ ಭಕ್ತಾದಿಗಳನ್ನು ಇಷ್ಟು ಕೊಡಿ ಅಷ್ಟು ಕೊಡಿ ಎಂದು ಹಣವನ್ನು ಕೇಳುತ್ತಾರೆ. ನಾವು ಓದೋಂಥವ್ರು ಕಣ್ಣಾರ ನೋಡಿ ನಮ್ಮ ಮನನೊಂದು ಈ ವಿಡಿಯೋದಲ್ಲಿ ಈ ಥರ ನಾವು ರಿಯಾಲಿಟಿ ತೋರಿಸ್ತಾ ಇರೋದು. ಇದರಲ್ಲಿ ಯಾವುದೇ ಥರ ಎಡಿಟಿಂಗು ಮತ್ತೊಂದು ಇನ್ನೊಂದು ಏನೂ ಮಾಡಿಲ್ಲ. ಹೆಂಗೆ ವಿಡಿಯೋ ಮಾಡಿದ್ದೀವಿ ಎಲ್ಲ ಹಂಗೆ ಹಾಕಿದ್ದೀವಿ. ನೀವೇ ನಿಮ್ಮ ಕಣ್ಣಾರ ನೋಡಿ. உள்ள பார்த்து தனியாக கேட்பாங்க. உள்ள பார்த்துனா 100 ரூபா டிக்கெட். உள்ள போகிற மாதிரி இருந்தாங்க. அவங்க என்ன கேட்க மரம் கிடச்சிட்டு கேளுவோம் தெரியல. அவங்க கேட்டாங்க ஒரு அந்தாஜ் எவ்வளோ கேட்குறாங்கன்னு கேட்போம். உள்ளே போகிற மாதிரி இல்லை. டிக்கெட்டு காய்ச்சி 100 ரூபா டிக்கெட்டு காய்ச்சா மாமலாக கொடுத்து அதுக்குள்ள நான் உள்ளே எடுத்து விட்டுருவேன். நீங்கள் மூலஸ்தானம் உள்ளே போகிற மாதிரி இருந்தாங்க. அவங்க என்ன கேட்கறாங்க கூப்பிட்டு உள்ளே போய் எவ்வளோ கேட்குறாங்க கேட்பாங்க. ஒரு 1000 ரூபா கேட்பாங்க. கூப்பிட்டு உள்ளே போய் அம்மா தொட்டு ಓಪನ್ ಮಲೈನೂರು ಅಂಗಾಳ ಪರಮೇಶ್ವರಿ ದೇವಸ್ಥಾನ ತಮಿಳ್ನಾಡಲ್ಲಿರೋದು. ಇಲ್ಲಿ ನಾವು ಬೆಳಗಿನ ಜಾವ 4:30 ಎದ್ದು ಸ್ನಾನ ಮಾಡಿ ಮಡಿಯಿಂದ ಫಸ್ಟ್ ಪೂಜೆ, ಇವಾಗ ಅಭಿಷೇಕ ನಡೀತಾ ಇದೆ. ಹಾಗೆ ನೋಡಿ ಹೂವು ತಗೊಂಡಿದ್ದೀವಿ, ಪೂಜೆ ಸಾಮಾನು ಎಲ್ಲ ತಗೊಂಡು ಅಮ್ಮನವ್ರಿಗೆ ಹೋಗಿ ಪೂಜೆ ಕೊಟ್ಟು ಬನ್ನಿ. ಆದರೆ ನನ್ನ ಕೈಯಲ್ಲಾದರೆ ನಮ್ಮ ಚಾನಲ್ ವೀಕ್ಷಣೆ ಮಾಡೋರಿಗೆ ಅಮ್ಮನವ್ರನ್ನ ತೋರ್ಸೋಕ್ಕೆ ಆದಷ್ಟು ಸಾಧ್ಯತೆ ಪಡ್ತೀನಿ. ನಾನು ಆ ತಾಯಿನ ಬಿಡ್ತಾ ಇದ್ದೀನಿ, ನೀವು ದರ್ಶನ ಪಡೀರಿ. ನೋಡಿ, ದೇವಸ್ಥಾನದಲ್ಲಿ ಪೆನ್ನಲ್ಲಿ ಆಮೇಲೆ ಮಾರ್ಕರಲ್ಲೆಲ್ಲ ಹೆಸರುಗಳು ಹಾಗೆ ಅವ್ರಿಗೆ ಏನೇನು ಬೇಕೋ ಎಲ್ಲ ಬರ್ದು ಆಮೇಲೆ ಗ್ರಿಲ್ಲಲ್ಲೆಲ್ಲ ದಾರ ಕಟ್ಟಿ ನಮ್ಮ ದೇವಸ್ಥಾನ ಹಿಂದೂಗಳು ದೇವಸ್ಥಾನನ ಎಷ್ಟು ಗಲೀಜು ಮಾಡ್ತಾರೆ ನಮ್ಮ ಹಿಂದೂಗಳೇ ಅಂದರೆ ನಮಗೆ ನೋಡೋಕ್ಕೆ ಅಸಹ್ಯ ಆಯ್ತಿದೆ. ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡಿ. ಈ ಥರ ಎಲ್ಲ ಇಲ್ಲಂದ್ರಲ್ಲಿ ಇದು ದೇವಸ್ಥಾನ ರೀ. ಅದೇ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೀತೀರಾ ಈ ಥರ ಹೇಳಿ. ಹೋಗಿ ಚರ್ಚು ಮಸೀದಿಯಲ್ಲಿ ನೋಡಿ. ಅವರಾದರೂ ಎಷ್ಟು ನೀಟಾಗಿ ಕಂಡಿರ್ತಾರೆ. ಅಲ್ಲೂ ಭಕ್ತರೇ ತಾನೇ ಹೋಗೋದು, ಇಲ್ಲೂ ಭಕ್ತರೇ ಬರೋದು. ದಯಮಾಡಿ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ, ದಯಮಾಡಿ ಶೇರ್ ಮಾಡಿ. ಇಲ್ಲಿ ಬರೆಯೋಂಥವ್ರಿಗೆಲ್ಲ ವಿಚಾರ ಹೋಗಿ ಮುಟ್ಲಿ. ಗೋಡೆ ಮೇಲೆ ಮಾತ್ರ ಬರೆದು ಗಲೀಜು ಮಾಡಬೇಡಿ ದಯವಿಟ್ಟು ಪ್ಲೀಸ್. ನಿಮ್ಮನ್ನು ಕೇಳ್ಕೊಳ್ಳೋದು, ಅಲ್ಲಿ ಇಲ್ಲಿ ದಾರ ಕಟ್ಟಿ ಗಲೀಜು ಮಾಡಬೇಡಿ. ಹಾಗೆಯೇ ಸ್ವತಃ ದೇವರ ಗರ್ಭಗುಡಿಯಲ್ಲಿರುವಂಥ ಪೂಜಾರಿಗಳು 7 ರಿಂದ 8 ಜನ ಪೂಜಾರಿಗಳು ಬರುವಂಥ ಭಕ್ತಾದಿಗಳನ್ನು ದೇವರ ಬಳಿಯೇ ಗರ್ಭಗುಡಿ ಬಳಿಯೇ ಬಿಡುತ್ತೀನಿ ಎಂದು ತಲೆಗೆ 1,000 2,000 ಅವರ ಬಾಯಿ ಹೋದಂತೆ ಅವರ ಇಚ್ಛೆ ಬಂದಂತೆ ಹಣವನ್ನು ಸಂಗ್ರಹಿಸುತ್ತಾರೆ. ಹಾಗೆಯೇ ಸ್ವತಃ ನಾವು ಹೇಗೆ ಇರಲಿ ಧರಿಸಿದಂತೆ ನಾವು ಯಾವ ವಸ್ತ್ರದಲ್ಲಿ ಬಂದಿರ್ತೀವಿ ಅಂದರೆ ಪ್ಯಾಂಟು ಶರ್ಟು ಈ ಥರ ಯಾವುದರಲ್ಲೇ ಬಂದಿದ್ರೂ ಸಹ ಸೀದಾ ಗರ್ಭಗುಡಿ ಒಳಗಡೆ ಹೋಗ್ಬೋದು. ಬರುವಂಥ ಭಕ್ತಾದಿಗಳಿಗೆ ಇದು ಭಾರಿ ಮುಜುಗರ ಮಾಡುತ್ತದೆ. ಕರ್ನಾಟಕ, ಆಂಧ್ರ, ತಮಿಳುನಾಡಿನಿಂದ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು
ಅಮ್ಮನವರ ದರ್ಶನ ಪಡೆಯಲೇ ಎಂದು ಬರುತ್ತಾರೆ. 100 ಕಿಲೋಮೀಟರಿಂದ ಬಂದು ಇಲ್ಲೂ ಸತಃ ಸಾವಿರಾರು ರೂಪಾಯಿಗಳಲ್ಲಿ ಹಣವನ್ನು ನೀಡಬೇಕೆಂದರೆ ಅಮ್ಮನವರನ್ನ ದರ್ಶನಕ್ಕಾಗಿ ಅವರಿಗೆ ಹೇಗೆ ಮುಜುಗರ ಆಗುತ್ತದೆ ಎಂದರೆ ಹೇಳಲಾಗದು. நம்பரா அங்க போய் அனுப்பிச்சிட்டோம். அண்ணா 6 பேர் 2000 அனுப்புறாராம். அண்ணா 6 பேர் 2000 அனுப்புறாராம். அரை மணி நேரம் வெயிட் பண்றேன். உள்ள போயிட்டு ஓரமா நில்லு. 6 பேர் 6 பேர் எல்லாரும் எடுத்து சும்மா கொடுக்கலாமா நீ? ரெண்டே பேர் தானா? இல்ல உள்ள வந்துருக்கியா? உள்ள வாங்க. சரி 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 வராங்க என்ன வராங்க. கவர் கொண்டா கவர் 6 பேருக்கு ஒரு பழம் குத்துற ஒரு 2 மாலை குத்து நாங்க இஸ்கோ இங்க பின்னாடி பையன் இருக்கு. யாருக்கு மாலை வேணும்? யாருக்கு மாலை வேணும்? அண்ணே அந்த எலுமிச்சம்பழம் அம்மா கிட்ட வச்சுட்டு அது ஐயா வாங்க ஐயா சீக்கிரம் வாங்க வாங்க லைன் நிக்குது பாருங்க வாங்க வாங்க வைக்க கூடாதுங்க இங்க மட்டும் தான் ನಮಸ್ಕಾರ ಮಾಡ್ಕೋಣ ಬೇಗ ಮಂಡಿ ಕಳಕ 2 ಕಾಲ್ ಕೆರಡೆ ಅಣ್ಣ ಏನು வாங்க சரி நீ வை பாமடில முஸ்துந்திச்சி மடி அடினா வைங்க சரி காலை ஏதோ வந்துட்டு போறாங்க. ನಮ್ಮ ಗಜಾತರ ಮಾರುತಿ ಹಿಂದೆ ತೆಂಗಿನ ಚಿಪ್ಪ ಐತೆ ಹುಷಾರು ಮುಂದೆ ನೋಡಿ ವಾಟಿ ಕುಡ್ಕೊಡ್ದು